ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ. ತುರಿದಿರೋ ಅಂಥ ಕ್ಯಾರೆಟ್ಗೆ ಹಾಲನ್ನು ಸೇರಿಸಿ ಇವಾಗ ನಾನು ಒಲೆ ಮೇಲೆ ಇಡ್ತಾ ಇದ್ದೀನಿ. ಅದು ಚೆನ್ನಾಗಿ ಬೇಯಬೇಕು. ಹಾಲಲ್ಲೇ ಚೆನ್ನಾಗಿ ಬೆಂದಾದಮೇಲೆ ನಾವು ಸಕ್ಕರೆನ ಹಾಕಬೇಕು. ಇಲ್ಲ ಅಂದರೆ ಕ್ಯಾರೆಟು ಸಕ್ಕರೆ ಹಾಕಿದ್ಮೇಲೆ ಬೇಯೋದಿಲ್ಲ. ನೋಡಿ, ಇವಾಗ ತುಂಬ ಚೆನ್ನಾಗಿ ಬೆಂದಿದೆ ಕ್ಯಾರೆಟ್. ಇವಾಗ ನಾನು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ನೀರಂತೂ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗಬೇಡಿ, ಕ್ಯಾರೆಟ್ ಹಲ್ವಾನೇ ಕೆಟ್ಟೋಗ್ಬಿಡುತ್ತೆ. ನೀರು ಹಾಕ್ದಿರೇ ಹಾಲು ಅಥವಾ ಸಕ್ಕರೆಯಲ್ಲೇ ಚೆನ್ನಾಗಿ ಕುದಿಸ್ಕೊಂಡು ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಇವಾಗ ತುಪ್ಪನ ನಾನು ಸೇರಿಸ್ಕೊಂಡಿದ್ದೀನಿ. ತುಪ್ಪ ಹಾಕಿದ್ರೆ ಫ್ಲೇವರೇ ಚೇಂಜ್ ಆಗುತ್ತೆ. ಹಾಗೆ ಸ್ವಲ್ಪ ಏಲಕ್ಕಿನೂ ಕುಟ್ಟಾಕೊಳ್ಳಿ, ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು, ಯಾವ್ದು ಬೇಕೋ ಡ್ರೈ ಫ್ರೂಟ್ಸ್ನ ನೀವು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಮನೆಯಲ್ಲೇ ಈಸಿಯಾಗಿ ನೀವು ಕ್ಯಾರೆಟ್ ಹಲ್ವಾನ ಆರಾಮಾಗಿ ಮಾಡ್ಕೋಬೋದು. ಒಂದ್ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಹಾಗೆ ನಮ್ಮ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.